ದೇವಕಿಯ ಗರ್ಭದಲ್ಲಿ ಕಂಸನ ಸಾವು ಜನ್ಮ ತಳೆಯೋ ಕಾಲ ಕೂಡ ಕೂಡಿ ಬಂದಿತ್ತು. ಅಶರೀರ ವಾಣಿ ಹೇಳಿದ ಹಾಗೆ ದೇವಕಿಯ ಗರ್ಭದಲ್ಲಿ ಅಷ್ಟಮ ಸಂತಾನ ಉದಯವಾಗೋ ಕಾಲ ಅದು. ನಟ್ಟಿರುಳು ಕಾರ್ಗತ್ತಲು, 1000 ದೀವಿಗೆಗಳಿಂದ ಕೂಡ ಓಡಿಸಲಾಗದ ಆ ಕತ್ತಲಲ್ಲಿ ಸಿಡಿಲು, ಗುಡುಗು, ಮಿಂಚಿನ ಅಬ್ಬರ ಇದೆಲ್ಲ ನಿಂತ ಮೇಲೆ ಧಾರಾಕಾರವಾಗಿ ಸುರಿತಿದ್ದ ಮಳೆ. ಆ ಮಳೆ ಹನಿಗಳ ಸದ್ದು ಅದೆಷ್ಟು ಜೋರಾಗಿ ಕೇಳ್ತಾ ಇತ್ತು ಅಂದ್ರೆ ಸೆರೆಮನೆಯಲ್ಲಿ ನರಳುತ್ತಿದ್ದ ದೇವಕಿಯ ಪ್ರಸವ ವೇದನೆಯ ಕೂಗು ಅರಮನೆಗಿರ್ಲಿ, ಅಲ್ಲಿ ಕಾವಲಿಗೆ ನಿಂತ ಸೈನಿಕರಿಗೂ ಕೇಳಿಸ್ತಿರ್ಲಿಲ್ಲ. ಎಲ್ಲೆಲ್ಲೂ ಕತ್ತಲೆಯೇ ಕತ್ತಲೆ ಆವರಿಸಿಕೊಂಡಿತ್ತು. ಇಡೀ ಜಗತ್ತನ್ನ ಅಜ್ಞಾನ ಆವರಿಸಿಕೊಂಡಂತೆ, ಸಜ್ಜನಿಕೆಯನ್ನ ದುರ್ನಡತೆ ಕವಿದುಕೊಂಡಂತೆ, ಎಲ್ಲೂ ಬೆಳಕಿಲ್ಲ, ಎಲ್ಲ ಕತ್ತಲೆ. ಅಂಥ ವೇಳೆಯಲ್ಲಿ ದೇವಕಿಯ ಗರ್ಭದಿಂದ ಕೃಷ್ಣವರ್ಣದ ಕಂದನ ಜನನವಾಯಿತು. ಅದು ಸಿಂಹಮಾಸ. ಅವತ್ತು ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ, ರೋಹಿಣಿ ನಕ್ಷತ್ರ. ಆ ಇರುಳಲ್ಲಿ ಕೃಷ್ಣನ ಜನನವಾಯಿತು ಸೆರೆಮನೆಯಲ್ಲಿ.